ನಮ್ಮ ಮೋದಿ ಸರ್ಕಾರವು ಒಂದು ನೆಲಮಂಗಲದಲ್ಲಿ ಮೊನ್ನೆ ಆದಂತಹ ಗಣೇಶ ಉತ್ಸವ ಸಮಿತಿಯ ಸಂದರ್ಭದಲ್ಲಿ ನೆಲಮಂಗಲದಲ್ಲಿ ಆದಂತಹ ಒಂದು ಘಟನೆಯನ್ನು ಆಧರಿಸಿ ಮೋದಿಯವರು ಹರಿಯಾಣದಲ್ಲಿ ಮಾತಾಡ್ತಾರೆ. ಇಂತಹ ಒಂದು ರಾಷ್ಟ್ರೀಯ ಸಮಸ್ಯೆ, ಇಂತಹ ಒಂದು ಭದ್ರತಾ ಸಮಸ್ಯೆ, UAP ಅಂತ ಒಂದು ದೇಶದ್ರೋಹದಂತಹ ಒಂದು ಕಾನೂನನ್ನು ಇವನ ಮೇಲೆ ಲಾಗು ಮಾಡಬೇಕಂತ ಒಂದು ವ್ಯಕ್ತಿಯ ವಿರುದ್ಧ ನಮ್ಮ ಮೋದಿಯವರು ಮಾತಾಡಬೇಕು. ಉತ್ತರ ಪ್ರದೇಶದ ಯತಿ ನರಸಿಂಹಾನಂದ ಸರಸ್ವತಿ ಹೇಳಿಕೆ ಖಂಡಿಸಿ ಮುಸ್ಲಿಂ ಸಮಾಜ ಬೃಹತ್ ಪ್ರತಿಭಟನೆ ಮೂಲಕ ಗಲ್ಲು ಶಿಕ್ಷೆಗೆ ಆಗ್ರಹ. ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿರುವ ದಾಸ್ನಾ ದೇವಿ ದೇವಸ್ಥಾನದ ಅರ್ಚಕ ನರಸಿಂಹಾನಂದ ಸೆಪ್ಟೆಂಬರ್ 29ರಂದು ಪ್ರವಾದಿ ಮೊಹಮ್ಮದರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ್ದರು. ಇದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ದೇಶಾದ್ಯಂತ ಭಾರೀ ಆಕ್ರೋಶಕ್ಕೆ ಗುರಿಯಾಗಿದೆ. ಇದನ್ನು ಖಂಡಿಸಿ ಮಾಣಿನಗರದಲ್ಲಿ ಇಂದು ಬೆಳಿಗ್ಗೆ 10:30ರಿಂದ ಟಿಪ್ಪು ಸುಲ್ತಾನ್ ವೃತ್ತದಿಂದ ಅಂಬೇಡ್ಕರ್ ವೃತ್ತ ಹೀಗೆ ಬಸವ ವೃತ್ತದಿಂದ ತಹಸೀಲ್ ಕಚೇರಿಯವರೆಗೆ ಮುಸ್ಲಿಂ ಸಮಾಜದ ವತಿಯಿಂದ ಬೃಹತ್ ಪ್ರತಿಭಟನೆ ಮೂಲಕ ರ್ಯಾಲಿ ಮೂಲಕ ಖಂಡಿಸಿದರು. ನಮ್ಮ ದೇಶ ಶಾಂತಿಯಿಂದಿರಬೇಕಾದರೆ ಸಂವಿಧಾನದ ಆಶಯದಂತೆ ಪ್ರತಿಯೊಬ್ಬರೂ ಅನ್ಯ ಧರ್ಮೀಯರ ವೈಚಾರಿಕತೆಗೆ ಧಕ್ಕೆ ತರುವ ನಿಟ್ಟಿನಲ್ಲಿ ಹೇಳಿಕೆ ಕೊಡೋದಾಗಲಿ ಅಥವಾ ಘನತೆ ಗೌರವ ಕುಗ್ಗಿಸುವಂಥ ಕೃತ್ಯಕ್ಕೆ ಯಾರೇ ಆಗಲಿ ಮುಂದಾಗಬಾರದು. ಆದರೆ ಉತ್ತರ ಪ್ರದೇಶದ ಗಾಜಿಯಾಬಾದ್ ದಾಸ್ನಾದೇವಿ ದೇವಸ್ಥಾನದಲ್ಲಿ ಅರ್ಚಕ ಯತಿ ನರಸಿಂಹಾನಂದ್ ಸರಸ್ವತಿ ಇಸ್ಲಾಂ ಧರ್ಮದ ಪ್ರವಾದಿಗಳು ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ವಿರುದ್ಧ ನೀಡಿದ ವಿವಾದಾತ್ಮಕ ಹೇಳಿಕೆಗೆ ದೇಶದಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಕೂಡಲೇ ಉತ್ತರ ಪ್ರದೇಶದ ಸರ್ಕಾರ ಬಂಧಿಸಿದೆ. ಇವರನ್ನ ಬಂಧಿಸಿದ್ದಲ್ಲದೆ ಇಂತಹ ಹೇಳಿಕೆ ಕೊಟ್ಟವರನ್ನ ಗಲ್ಲು ಶಿಕ್ಷೆಗೆ ಗುರಿಪಡಿಸಲು ಕಾನೂನು ಅನ್ವಯ ಶಿಕ್ಷೆಗೆ ಗುರಿಪಡಿಸಲು ಮಾಣಿನಗರದಲ್ಲಿ ಮುಸ್ಲಿಂ ಸಮುದಾಯ ಸಹಸ್ರಾರು ಸಂಖ್ಯೆಯಲ್ಲಿ ಪ್ರತಿಭಟನೆಯ ಮೂಲಕ ಆತನ ಹೇಳಿಕೆಯನ್ನ ಖಂಡಿಸಿದರು. ಮುಸ್ಲಿಂ ಸಮಾಜದ ವತಿಯಿಂದ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇದು ನಮ್ಮ ನೋವಿನ ಪ್ರತಿಭಟನೆ. ಇಲ್ಲಿ ಯಾರು ಸಹ ಹಣ ಕೊಟ್ಟು ತಂದವರು, ಪ್ರೇರೇಪಿಸಿ ತಂದವರು ಯಾರು ಇಲ್ಲಿ ಇಲ್ಲ. ಇಲ್ಲಿ ಏನಿದ್ರು ಆ ಪ್ರವಾದಿ ನಿಂದನೆ ಏನಾಗಿದೆ, ಅದರಿಂದ ನಮ್ಮ ಮನಸ್ಸಿಗೆ ನೋವಾಗಿದೆ. ಆ ಮನಸ್ಸಿನ ನೋವಿನಿಂದ ನಾವು ಇವತ್ತು ಇಲ್ಲಿ ಸೇರಿದ್ದೇವೆ. ಇವತ್ತು ಜಗತ್ತಿನಾದ್ಯಂತ ಪ್ರವಾದಿ ಮೊಹಮ್ಮದರ ಹೆಸರಲ್ಲಿ ಒಂದು ವಿಗ್ರಹ ಇಲ್ಲ, ಒಂದು ಫೋಟೋ ಇಲ್ಲ, ಅವರ ಹೆಸರಲ್ಲಿ ಒಂದು ಚೌಕ್ ಇಲ್ಲ, ಒಂದು ಸರ್ಕಲ್ ಇಲ್ಲ. ಆದರೆ ಲಕ್ಷಾಂತರ ಕೋಟ್ಯಾಂತರ ಜನರ ಮನಸ್ಸಿನಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇದ್ದಾರೆ. ಇದಕ್ಕೆ ಸಾಕ್ಷಿ ಇವತ್ತಿನ ಈ ಪ್ರತಿಭಟನೆ. ಯಾಕೆ ಅಂತ ಹೇಳಿದ್ರೆ ಬಹಳ ನೋವಾಗಿದೆ ನಮಗೆ. ನಮ್ಮ ಧಾರ್ಮಿಕ ನಂಬಿಕೆಗೆ ನೋವುಂಟು ಮಾಡುವಂತ ಕೆಲಸವನ್ನು ಪದೇ ಪದೇ ಮಾಡಲಾಗ್ತಾ ಇದೆ. ನಮ್ಮ ಪೇಷನ್ಸ್ ಅನ್ನು ಚೆಕ್ ಮಾಡಲಾಗ್ತಾ ಇದೆ. ಸ್ನೇಹಿತರೆ, ಇವತ್ತು ನಾವು ಈ ಸಂವಿಧಾನದ ಅಡಿಯಲ್ಲಿ ನ್ಯಾಯವನ್ನು ಕೇಳ್ತಾ ಇದ್ದೀವಿ. ಯಾವ ನ್ಯಾಯವನ್ನು ಕೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಯಾವ ಸಂವಿಧಾನ ಜಾತ್ಯತೀತ ರಾಷ್ಟ್ರದ ಸಂವಿಧಾನ ಅಂತ ಹೇಳ್ತದೆಯೋ, ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ಭಾರತ ಅಂತ ನಾವು ಯಾವುದು ಕೇಳ್ತೀವೋ ಆ ದೇಶದ ಸಂವಿಧಾನದ, ಬಾಬಾ ಸಾಹೇಬರ ಸಂವಿಧಾನದ ಅಡಿಯಲ್ಲಿ ನಾವು ಇವತ್ತು ನ್ಯಾಯವನ್ನು ಕೇಳ್ತಾ ಇದ್ದೇವೆ. ಇವತ್ತು ಅಂತ ಜನರಿಗೆ ಕುಮ್ಮಕ್ಕು ಕೊಡ್ತಾ ಇರುವಂತವರು ಯಾರು, ಅವರಿಗೆ ಇವತ್ತು ಕಂಡು ಹಿಡಿಯಬೇಕಾಗಿದೆ. ಯಾಕೆ ಪದೇ ಪದೇ ಇಂತಹ ಸಾಹಸಕ್ಕೆ ಕೈ ಹಾಕಲಾಗ್ತಾ ಇದೆ? ಇವತ್ತು ಒಂದು ನಿರ್ದಿಷ್ಟ ಸಮುದಾಯದ ಧಾರ್ಮಿಕ ನಂಬಿಕೆಗಳಿಗೆ ನೋವುಂಟು ಮಾಡಲಿಕ್ಕೆ ಇಂತಹ ಹೇಳಿಕೆಗಳನ್ನು ಕೊಡಲಾಗ್ತಾ ಇದೆ. ನಾವೆಲ್ಲರೂ ಒಕ್ಕೊರಲಿನಿಂದ ಆವಾಜ್ ಹಮ್ ಏಕ್ ಹೈ ಅಂತ ಹೇಳ್ತಾ ನಾವು ಒಂದೇ ಕರೆಯನ್ನು ಕೊಡ್ತಾ ಇದ್ದೇವೆ.
ಯಾವ ನರ್ಸಿಂಗ್ ಆನಂದ ಇವತ್ತು ಪ್ರವಾದಿ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅವತ್ತು ಗಲ್ಲಿಗೇರಿಸುವಂತ ಕೆಲಸವನ್ನು ಇವತ್ತು ಸರ್ಕಾರ ಮಾಡಬೇಕು. ಯಾವ ಮೋದಿ ಸರ್ಕಾರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತದೆಯೋ ಇವತ್ತು ಮುಸಲ್ಮಾನರ ಧಾರ್ಮಿಕ ನಂಬಿಕೆಗೆ ನೋವುಂಟಾಗಿದೆ. ನೀವು ಈ ನೋವಿನ ಅಡಿಯಲ್ಲಿ ಅವರಿಗೆ ಬಂಧಿಸಿದರೆ ಸಾಲದು, ಅವರಿಗೆ ಗಲ್ಲು ಶಿಕ್ಷೆ ಆಗ್ಬೇಕು ಅಂತೇಳಿ ಈ ಮೂಲಕ ನಾವು ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು ಸಹೋದರ. एक देवस्थान से यानी ऐसी आवाज उठी जो हमारे लिए बहुत अफसोस की बात है। हालांकि हमारे बहुत से स्वामी जी ने उसका अपोज किया है, बयानात दिए हैं, हम उनका इस्तेमाल करते हैं, हम उसकी कदर करते हैं। आज भी इस धरती में ऐसे लोग हैं जो एक दूसरे की मोहब्बत रखते हैं, एक दूसरे का एहतराम करते हैं। हम इस रैली के जरिए यही पैगाम देना चाहते हैं कि मुसलसल कई दिनों से हुजूर की गुस्ताखी का सिलसिला जारी है, ये बिल्कुल नामुनासिब है। हम इसका कंडम करते हैं, उसको सख्त से सख्त सजा दी जाए। बिंदे के मोहम्मद पर कुर्बान जमाना है, जिसको भी देखा है वो उनका दीवाना है। शान रिसालत जिंदाबाद, शान रिसालत जिंदाबाद। अरे नरसिंह आनंद, अगर तेरी ताकत है एक मच्छर को हटा के बता, उसके बाद हम बोलेगा मच्छर मामूली से मच्छर उठाने के लिए हिंदुस्तान की गवर्नमेंट ने हजारों करोड़ खर्चा किया, एक मच्छर मिट नहीं सका। अरे इस्लाम को मिटाएगा तू? इस्लाम को मिटा नहीं सकता। इंशाअल्लाह जितने मज़ाहिब दुनिया में पाए जा रहे हैं, हिंदू, मुस्लिम, सिख, ईसाई, बुद्ध, जैन, जितने धर्म है, तमाम धर्म क़यामत के सुबह तक जमीन पर बाकी रहेंगे। सिर्फ मुस्लिम की धर्म की बात नहीं कर रहा हूँ, जितने मज़ाहिब दुनिया में जीवन ले रहे हैं तो तमाम मज़ाहिब के लोग इंशाअल्लाह शहर मालवी के अंदर मुसलमान भाई एक दूसरे के साथ अमन अमान के साथ ये रैली किए हैं। इस मौके पर मैं तमाम हजरात का शुक्रगुजार जाता है, अल्लाह ताला से दुआ करता हूँ अल्लाह ताला हिंदू, मुस्लिम, सिख, ईसाई में इसी तरह प्रेम, शांति, आपस में खुलूस, मोहब्बत बाकी रखे। आमीन या रब्बुल आलमीन। व आखिरु दावाना अल्हम्दुलिल्लाहि रब्बिल आलमीन। ಪ್ರವಾದಿ ಮೊಹಮ್ಮದರ ಬಗ್ಗೆ ಅವಹೇಳನವಾಗಿ ಹೀಯಾಳಿಸಿ ಯತಿ ನರಸಿಂಹಾನಂದ್ ಸರಸ್ವತಿ ಈತನು ಸ್ವಾಮಿಯಂತೂ ಅಲ್ಲ, ಇವನೊಬ್ಬ ಕೋತಿ. ಇವನನ್ನ ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಗಲ್ಲಿಗೇರಿಸಲು ಕಾನೂನು ಕ್ರಮ ಕೈಗೊಳ್ಳಬೇಕು. ಅಂದಾಗ ಮಾತ್ರ ಯಾರು ಕೂಡ ಇಂಥ ನೀಚತನಕ್ಕೆ ಇಳಿಯುವುದಿಲ್ಲ ಎಂದು ಪ್ರತಿಭಟನೆ ಮೂಲಕ ಆಗ್ರಹಿಸಿದರು. ತಹಸೀಲ್ದಾರರಾದ ರಾಜು ಪಿರಂಗಿರವರ ಮೂಲಕ ರಾಷ್ಟ್ರಪತಿಗಳಿಗೆ ಮೌನಿ ತಾಲೂಕು ಮುಸ್ಲಿಂ ಸಮಾಜದ ಹಿರಿಯ ಧಾರ್ಮಿಕ ಮುಖಂಡರು सैयद सज्जद हुसैनी मतवाले, मुफ्ती सैयद हसन जीशान कादरी, सैयद अकबर पाशा, प्रथम दर्जे गुत्तेदारರು सैयद खालिद कादरी, सैयद सादिक पाशा, सैयद सिराजुद्दीन कादरी, मौलाना शेख फरीद उमरी, ಯೂಸುಫ್ ಖಾನ್ ಸಾಬ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೋತಿ ನರಸಿಂಹಾನಂದ್ ಸರಸ್ವತಿ ಈತನು ನಮ್ಮ ಪ್ರವಾದಿಯವರ ಬಗ್ಗೆ ಅವಾಚ್ಯ ಶಬ್ದಗಳನ್ನು ಬಳಸುತ್ತಾ ಅವರನ್ನು ನಿಂದಿಸಿರುತ್ತಾನೆ. ಈ ಒಂದು ವ್ಯಕ್ತಿಯು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗುವ ಒಂದು ಉದ್ದೇಶದಿಂದ ಆಲ್ರೆಡಿ ಒಬ್ಬ ರೌಡಿ ಶೀಟರ್, ಇವನ ಮೇಲೆ ಅನೇಕ ಕೇಸುಗಳು ದಾಖಲಾಗಿವೆ. ಇಂತಹ ಒಬ್ಬ ವ್ಯಕ್ತಿಯು ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಗ್ಗೆ ಅವಾಚ್ಯ ಶಬ್ದಗಳನ್ನು ಬಳಸುವುದರ ಮೂಲಕ ಅವರನ್ನು ನಿಂದಿಸಿರುತ್ತಾನೆ. ಈ ಒಂದು ವ್ಯಕ್ತಿಯ ವಿರುದ್ಧ FIR ದಾಖಲಾಗಿ ಈಗಾಗಲೇ ಅವನು ಬಂಧನಕ್ಕೊಳಗಾಗಿದ್ದಾನೆ. ಇಂತಹ ಒಂದು ವ್ಯಕ್ತಿಯ ವಿರುದ್ಧ ಭಾರತ ಸರ್ಕಾರವು ಅಂದರೆ ನಮ್ಮ ಮೋದಿ ಸರ್ಕಾರವು ಒಂದು ನೆಲಮಂಗಲದಲ್ಲಿ ಮೊನ್ನೆ ಆದಂತಹ ಗಣೇಶ ಉತ್ಸವ ಸಮಿತಿಯ ಸಂದರ್ಭದಲ್ಲಿ ನೆಲಮಂಗಲದಲ್ಲಿ ಆದಂತಹ ಒಂದು ಘಟನೆಯನ್ನು ಆಧರಿಸಿ ಮೋದಿಯವರು ಹರಿಯಾಣದಲ್ಲಿ ಮಾತಾಡ್ತಾರೆ. ಇಂತಹ ಒಂದು ರಾಷ್ಟ್ರೀಯ ಸಮಸ್ಯೆ, ಇಂತಹ ಒಂದು ಭದ್ರತಾ ಸಮಸ್ಯೆ, UAP ಅಂತ ಒಂದು ದೇಶದ್ರೋಹದಂತಹ ಒಂದು ಕಾನೂನನ್ನು ಇವನ ಮೇಲೆ ಲಾಗು ಮಾಡಬೇಕಂತ ಒಂದು ವ್ಯಕ್ತಿಯ ವಿರುದ್ಧ ನಮ್ಮ ಮೋದಿಯವರು ಮಾತಾಡಬೇಕು. ಇಂತಹ ಒಂದು ವ್ಯಕ್ತಿಗಳ ವಿರುದ್ಧ ಮೋದಿಯವರು ಕ್ರಮ ಕೈಗೊಳ್ಳಬೇಕು ಎಂದು ನಾನು ಈ ವೇದಿಕೆ ಮೂಲಕ ಆಗ್ರಹಿಸುತ್ತೇನೆ. ಹಾಗೂ ನಮ್ಮ ಪ್ರವಾದಿಯವರ ಬಗ್ಗೆ ಅವ್ಯಾಚ್ಯವಾಗಿ ನಿಂದಿಸಿದಂತಹ ನರಸಿಂಹಾನಂದ್ ಸರಸ್ವತಿ ಈತನ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಂಡು ಈ ಒಂದು ಹೇಳಿಕೆಗಳನ್ನು ನೀಡುವ ವಿರುದ್ಧ ಒಂದು ರಚನಾತ್ಮಕವಾದಂತಹ ಒಂದು ಕಾನೂನನ್ನು ತಂದು ಮುಂದೆ ಯಾವುದೇ ವ್ಯಕ್ತಿಯು ಇಂತಹ ಒಂದು ಪ್ರವಾದಿಯವರ ಬಗ್ಗೆ ತಮ್ಮ ಅವಹೇಳನಕಾರಿಯಾದಂತಹ ಒಂದು ಹೇಳಿಕೆಯನ್ನು ನೀಡುವುದಕ್ಕೆ ಮುಂಚೆ 10 ಸಲ ಯೋಚಿಸಬೇಕು. ಅಂತಹ ಒಂದು ಕಠಿಣ ಕಾನೂನನ್ನು ಮೋದಿ ಸರ್ಕಾರ ರೂಪಿಸಲಿ ಎಂದು ಆಶಿಸುತ್ತಾ ಇವತ್ತು ನಾವು ಈ ಬೃಹತ್
ಪ್ರತಿಭಟನೆ ರ್ಯಾಲಿ ಹಮ್ಮಿಕೊಂಡಿದ್ದು ಏನು ಕಾರಣ ಅಂದರೆ ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಗ್ಗೆ ಅವಹೇಳನಕಾರಿ ಮಾತನಾಡಿ ಒಬ್ಬ, ನಾವು ಸ್ವಾಮಿ ಅಂತ ಹೇಳಂಗಿಲ್ಲ, ಸ್ವಾಮಿಯವರೆಲ್ಲರೂ ಹಂಗಿರಂಗಿಲ್ಲ, ಆ ನೀಚ ಅವ್ರಿಗೆ ಏನು ಹೆಸರಿಲ್ಲ ತಗೊಂಬದು ನನಗೆ ಮನಸ್ಸಿಲ್ಲ, ಆದರೆ ನಿಮ್ಮ ಮುಂದೆ ಹೆಸರು ತಗೊಂಡಿದ್ದೀನಿ, ನರಸಿಂಹಾನಂದ ಸರಸ್ವತಿ ಸ್ವಾಮಿ ಅಂತ. ಆತ ಯಾವಾಗಾದರೂ ಬೇಕಾದ ಬಿಟ್ಟು ಯಾವುದೊಂದು ಟೀಕೆ ಮಾಡೋದು, ಮತ್ತು ನಮ್ಮ ಪೈಗಂಬರವರ ಬಗ್ಗೆ, ಪ್ರಾಫಿಟ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ ಅವಹೇಳನಕಾರಿ ಭಾಷೆ ಮಾಡೋದು ಒಂದು ರೂಢಿ ಆಗ್ಬಿಟ್ಟಿದೆ. ಮೋದಿಜಿ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ನಮ್ಗೆ ಏನೆಂದರೆ ಇಂಥ ಅವಹೇಳನಕಾರಿ ಮಾತಾಡೋರಿಗೆ, ಇಂಥವ್ರಿಗೆ ಗಲ್ಲು ಶಿಕ್ಷೆ ಮಾಡಬೇಕು, ಒಂದು ಕಾನೂನು ತರಬೇಕು. ನಮ್ಮ ಪ್ರವಾದಿ ಬಗ್ಗೆ ನಮಗೆ ಏನನ್ನ ಹೇಳಿ ನಾವು ಸಹಿಸ್ಕೊಂತೀವಿ, ನಮ್ಮ ಮುಸಲ್ಮಾನರ ಬಗ್ಗೆ ನಮಗೆ ಬೈಲಿ ನಾವು ಸಹಿಸ್ಕೊಂತೀವಿ, ನಮ್ಮ ಪ್ರವಾದಿ ಬಗ್ಗೆ ಏನು ಹೇಳಿದ್ರೆ ನಾವು ಸಹಿಸ್ಕೊಂಬಕ್ಕೆ ಆಗಲ್ಲ. ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ, ಮುಂದೆ ಇಂಥ ಘಟನೆ ಆಗಬಾರ್ದು ಅಂತ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ಲಿಂದ, ನಮ್ಮ ರಾಜ್ಯಪಾಲರಿಂದ, ನಮ್ಮ ರಾಷ್ಟ್ರಪಿತಲಿಂದ ನಾನು ಈ ಮನವಿ ಸಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.